ನಮ್ ಹುಡುಗ ಬರು ಹುಡುಗರ್ ಜೋಡಿರಿ ಹೊಳೆ ಹಣ್ಣು ಅವ್ನ ಅರಿಬಿ ಕೊಟ್ಟ ಕಳ್ಸೇನ್ರಿ. ಅವ್ರ ಜೊತೆ ಯಾರ್ರಿ ಅದ 4ನೇ ಕ್ಲಾಸ್ಗಳು ಹುಡುಗನ್ ಕೇಳ್ರಿಪ್ಪ ಏನ್ ಅನ್ನೋದ್ರಿ. ಅವನ್ ಜೋಡಿ ಯಾರಿಲ್ರಿ, ಇವ ಒಬ್ನ ರೀ. ಆದ್ರ ದಿನ ಹೋಗು ಬಂದು ನಮ್ ಹುಡುಗರು ನಮ್ ಊರನಾರ್ ಮಾಡ್ತಿದ್ರಿ. ಆ 4ನೇ ಕ್ಲಾಸ್ ಹುಡುಗರು ಕೇಳ್ಬೇಕ್ರಿಪ್ಪ ಏನಾಗೈತನೋ ಯವ್ವ ನಾನು ಏನ್ ಮಾಡ್ಬೇಕ್ರಿ ಸರ್. ಇಲ್ರಿ ಇಲ್ಲೇ ಹಾಸ್ಟೆಲ್ನಾಗ ಇಲ್ಲೇ ಅದನ್ರಿ ಇವ. ಇದ ಸಲ 4ನೇ ಹಾಸ್ಟೆಲ್ ಇದ ಸಲ 8 ದಿನ ಆತ್ರಿ ನಾ ಮಾಡಿ. ಇಲ್ರಿ ಮೊದಲಿಲ್ರಿ ಮೊದ್ಲೇಕ ಗುರುಕುಲ್ ಸಹಿ ಹಚ್ಚಿದ್ರಿ ನಾವು. ಪೇಪರ್ ಕಟ್ಸಿದ್ರಾತ 2 ವರ್ಷ ನನ್ನ ಮಗ ಶಾನೆ ಯಾಕನಂತ ಹೇಳ್ರಿ. ಅದಕ್ಕೆ ಜನ ಮಾಡ ಹೋದ್ರಿ ಏನ್ ಮಾಡ್ಬೇಕ್ರಿ ಸರ್. ನಾವೀಗ ಒಂದು 12 ದಿನ ತನಕ ಕಳಿಸಿದಾರ. ಮತ್ ಒಂದಿನ ರೀ ಹೋದ್ರಿ, ಅವಾಗ ಕಳ್ಸಲ್ಲ ನೀ ಫೋನ್ ಹಚ್ಚಗಲ್ಲ ಅಂತಂದ್ರಿ. ನನಗ್ ಮಕ್ಳು ಬೇಕಪ್ಪ ನನ್ಗೆ ಕಳ್ಸ ಅಂತಂದೆ. ಫೋನ್ ಹಚ್ಬೇಡ ಮಾತಾಡಕ್ ಹೋಗ್ಬಿಡ್ರಿ ನೀನ್ ಅಂತಂದ್ರೆ ಅವ್ರು ಸರ್ ಅಂದ್ರಿ. ನಾ ಏನಂದೆ ಹಂಗ್ ಮಾತಾಡಿರ್ಕು ಫೋನ್ ಹಚ್ಚಿಲ್ಲ ಅಂದ್ರೆ ಏನ್ಕಿಂತ ರಾತ್ರಿ ಹೆಂಗಪ್ಪ ನಾ ಬರೋವನ ಅಂತೇಳಿ ಹೋದ್ರಿ. ಹೋಗಿಂದ ಅವತ್ತು ಹೋಗಿದ್ವಿ, ನಮ್ಮ ಇಬ್ಬರನ್ನ ಗಂಡ ಐತಿನ್ರಿ ಹೊಳೆ ಕಳ್ಸಿದ್ರಿ. ಅವ್ ತಿನ್ನಾಕ ಅವ್ನ ಇಟ್ರಿ ಟ್ರಕ್ನಾಗ ಇಟ್ರಿ ಹೊಳೆ ಬಂದ್ರಿ. ಅವತ್ ನಮಗ್ ತೋರಿಸ್ಲಿಲ್ರಿ. ಅವ ತೋರ್ಸ್ಲಾರಕ್ಕೆ ಹಂಗಾರ ಹೋಗ್ಬಿಡು ಅಂತ ಸುಮ್ಮನಾದ್ರಿ. ಮಳ ಮಲ್ದನ್ರಿ ನಾವು ಪುಸ್ತಕ ಕವರ್ ಹಾಕಿ ಕೊಡಾಕ ಇದ್ದವ್ರಿ. ಹಂಗ ಕವರ್ ಹಾಕೊಂಡ್ ಬರೋಕಂತ ತೊಗೊಂಬಂದಿದ್ವಿ. ತೊಗೊಂಬಂದು ಅವನ್ನ ಕವರ್ ಹಾಕೊಂಡು ನಾವು ಒಂದು ಬಸ್ ನೋಡೋ ಕೈಯಾಗ ಕೊಟ್ಟು ಕಳ್ಸಿದ್ರಿ. ನಮ್ಮ ಅಪ್ಪಾಜಿ ಬಂದಾನ ಹಂಗಾರ ಅಂತೇಳಿ ಹೊರಗೆ ಬಂದಾನ್ರಿ. ಅವ ಹೊರಗೆ ಬಂದಾನ, ಬಸ್ ಸ್ಟ್ಯಾಂಡ್ ಮಟ್ಟ ಬಂದಾನ ಅಂತ ಹೇಳ್ರಿ ಇಂತಲ್ಲಿ ಹೊಡೆದ್ ಬಿಟ್ಟಾನ್ರಿ. ಅವನ ಬಸ್ ಸ್ಟ್ಯಾಂಡ್ ಮಟ್ಟ ಬಂದಿರಪ್ಪ, ಇಲ್ಲೇ ಬಂದಿದ್ದು ನಾನು ಅನ್ನ ಹಂಗಾರೆ ಏನಾರ ಹಾಕಲ್ ಬಿಡಪ್ಪ ಬಸ್ ಸ್ಟ್ಯಾಂಡ್ ಮಟ್ಟ ಬಂದಿರಿ ಇನ್ನೂ ಬರಬಾರ್ದಂತೆ. ಇಲ್ಪ ನೀ ಬಂದಿದ್ದಿ ಭೇಟಿ ಹಾಕಾಗಲಿಲ್ಲ. ಇಲ್ಲ ನಾನು ಬಿಡ್ಲಿಲ್ಪ ಭೇಟಿ ಆಗಲಿಲ್ಲ ಅಂತಂದೆ. ಹಂಗಾರೆ ಆತ್ ಬಿಡಪ್ಪ ಅಂತೇಳಿ ಸುಮ್ಮನೆ ಅಂದು ಮತ್ತೆ ರೀ ಬಳ್ಳ ಬರ್ತಾನೆ. ಹೋದ್ವಲ್ರಿ, ಹೋದ್ಬಿಟ್ಟು ನಾವು ಜರನ ಬಂದ್ಬಿಟ್ಟಿದ್ರಿ. ಹೊಡೆದಾನಕ್ಲಿ ಜರ ಬಂದಿದ್ದು. ಹೋದ್ವಿ ನಾವು ಎಷ್ಟು ಹೋದ್ರಿ. ಹುಡ್ರು ಬಂದು ನಿಮ್ಮ ಆಕಾಶಿನ ಹೊಡೆದಾನ ಅಂತಲ್ಲಿ ನೀವು ಕರ್ಕೊಂಡು ಹಿಂಗ ಹಾಳಾಕತ್ತಾನ ಅಂತಂದಿಂದ ಮತ್ತೆ ಹೋದ್ರಿ. ಹೋಗಿಂದ ಕಳ್ಸಲ್ಲ ನಾನು ಅಂತಂದ. ಕಳ್ಸ್ಲಿಕ್ಕಾರ ನಾನು ಮ್ಯಾಗತ್ ಕರ್ಕೊಂಡ್ಬರ್ತೀನಿ, ಈಗ ಕಳಿಸ್ಬೇಕಂದು ಹುಡ್ರು ಹೋಗ್ಬಿಡ್ತಾವ. ಹೋಲ್ತು ಅವೇನಿಲ್ಲ ಅಲ್ಲಿ ಇನ್ನು ಕಿತ್ಕೊಂಡ್ ಬಂದಿರ ಟಿಸಿನ ಅಲ್ಲೇ ಕರೀಲಿ ನನ್ನ ಮಗ ನೀನಾಗಿ ಕರ್ಸೋದೇನು ಅವಶ್ಯ ಇಲ್ಲ ಅಂತೇಳಿ ನನ್ನ ಮಗ ಅಂತವಲ್ಲ ಯಾರಂಗಲ್ಲವ ನಾ ಹೇಳಿದ್ರೆ ಹೂಗಳಾಗ ದಾಟಾಗಲ್ಲವ ಅಂತ ಹೇಳಿದೆ. ಹಂಗಾಗಿ ದಾವ ಏನಂತ ಆಕಿ ಮೇಡಮ್ ಹಂಗಾರ ಹಿಂಗಾಕತ್ರಿ ಹಂಗಾಕತ್ರಿ ಅದನ್ನೇನು ಕಾರಣ ಹೇಳಕ್ ಹೋಗ್ಬಿಡ್ರಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಮ್ಯಾಗ ಹೋಗಿದ್ದಾರ. ನಾನು ಹೋಗಿ ಕರ್ಕೊಂಡು ಬಂದಿದ್ದ ನನ್ನ ಮುಂದೆ ಅಪ್ಪಾಜಿ ನನಗೆ ನಿನ್ನೆ ಇವ ಇಂತ ಹೊಡೆದ್ ಬಿಟ್ಟಾನ, ನನಗ ಜರ ಹುಚ್ಚಿನ ಹೋಗ್ಕೊಂಡಿನಿ, ಜರ ಬಂದವ ನನಗ ಒಟ್ಟ ನಾನು ಯಾಕಂತ ಕೇಳಿಲ್ಲ ನನ್ನ ಅಂತಂದನ್ನ. ಹೋಲ್ ಬಿಡ್ಲಿ ಅವಾಗ ಹುಡ್ರು ಭಾಳ ಇರ್ತಾವ ಅವಾಗ ಅವ್ನ ಇದನ್ನ ವಿಚಾರ ಬೇಡ, ಈಗ ನಾ ತೋರ್ಸ್ಕೊಂಡ್ ಅಂತೇಳಿ ಮತ್ತೆ ಹಿರೇಮಠ ದವಾಖಾನೆಗೆ ಹೋಗ್ರಿ ತೋರ್ಸ್ಕೊಂಬಂದ್ರಿ. ತೋರ್ಸ್ಕೊಂಬಂದು ಮತ್ತೆ ಅವಾಗ ಏನೇನ್ ಬೇಕು ಹಣ್ಣು ನನಗೆ ಪಾನಿಪುರಿ ಬೇಕು ತೋಪ ಅಂತ ಕೊಡಿಸಿದ್ರಿ. ಮತ್ತೆ ಇದ್ರ ಹಣ್ಣು ಬೇಕಂದ್ರೆ ತಿನ್ಸ್ಕೊಂಡು ಚಾಪ್ ಬೇಕಂತ ಚಾಪಿ ಕೊಡಿಸ್ಕೊಂಡು ತೊಗೊಂಬಂದ್ರಿ. ಮತ್ತೆ ಅವ್ನ ಮ್ಯಾಗ ಇಟ್ರಿ. ಮತ್ತೆ ಬಂದಿಂದೆ ನಾನು ಹೊಡಿತಾನು ನೀ ಹೇಳುವ ಮರ್ಯ ಅಂತಂದ. ನಾನು ಹೊಡಿಲಿಕ್ಕಾರ ನಾನು ಇಲ್ಲಿ ಬರುದಿಲ್ಲ, ನಾ ಯಾವ್ದಾರ ಒಂದು ಮೆಟ್ ಹತ್ತೀನಿ, ನೀನು ಹೊಡಿಬೇಡ ಅಂತ ಹೇಳ ಅಂತಂದ. ಬಂದು ಹೊಡಿಬೇಡ್ರಿ ಅವ್ನ ನಮ್ಮ ಹುಡ್ರಂಗಲ್ಲ ಅವ್ನು ಸಿಟ್ ಮಾಡ್ಬೇಡ್ರಿ ಅಂತ ಹೇಳಿದ. ಸುಮ್ಮನೆ ಹೊಡೆಯಲ್ಲ ಆಡ್ರಿ ನಾನು ಅವ್ನ ಹುಡುಗ ಫಸ್ಟ್ ಕ್ಲಾಸ್ ಓದ್ತಾನ ಬರೀತಾನೆ ಹ್ಯಾಂಡ್ರಿಂಗ್ ಚಲೋ ಅದಾವನು ಹಂಗ ಹಿಂಗ ನೀನು ಏನಾರ ಯಾಕಲಿ ಮೊದ್ಲ. ಆಮೇಲೆ ರೀ ಇವತ್ತು ಮತ್ತೆ ರೀ ನನಗೆ 9 ಗಂಟೆಗೆ ರೀ ನಾನು ಹುಬ್ಬಳ್ಳಿಗೆ ಹೋಗಿದ್ರಿ. ನನಗ ಫೋನ್ ಹಚ್ಚಿದ್ರಿ ನಿಮ್ ಹುಡುಗ ಕಂಪೌಂಡ್ ಮೇಲೆ ತಪ್ಪಿದ್ದಾನ ಅಂತ. ಕಂಪೌಂಡ್ ಮೇಲೆ ಬಿದ್ದವನ ಇಲ್ಲ ನಿನ್ಗ ಇದನ್ನ ಕಂಪೌಂಡ್ ನಾನು ಕಾರ್ನಾಗ ಕರ್ಕೊಂಡ್ ಬರ್ತೀನಿ, ಎಮರ್ಜೆನ್ಸಿ ಐತವಾಗ ಹಿಂಗ ಅದನ್ನ ಅದಾಗೈತಿ ಇದಾಗೈತೆ ಏನ್ ಬೇಡ ನೀನು ಅಲ್ಲೇ ಇಟ್ಕೋ. ನೀನ್ ಬ್ಯಾಡ ಅಂತಂದ್ರ ನೀನು ಹಿರೇಮಠ ದವಾಖಾನೆಗೆ ಹೋಗಿ ಬಿಡು, ನಾ ಒಬ್ಬ ಮನುಷ್ಯ ಫೋನ್ ಹಚ್ಚತ್ನಿ ಅವ್ ಬರ್ತಾನ, ನೀ ಹೋಗ ಅವಾಗ ಹಂಗ ಬೀಳುವಂಥದ್ದು ಏನಾಗೈತಿ ನೀನು ಏನ್ ಹೆಂಗ್ ಬಿದ್ದಾನ ನನಗೆ ಬೇಕಲ್ಲ. ಅವ ಹಂಗ ಬಿದ್ರೆ ಕಾಲ ಮುಡ್ತೈತಿ ಕೈ ಎಮರ್ಜೆನ್ಸಿ ಹೆಂಗ ಆತವಾಗ ಅಂತ ನಾ ಕೇಳಿದೆ. ಇಲ್ರಿ ಪೆಟ್ ಆಗೈತೆ ಅನ್ನ ಏನು ಹೇಳಕ್ ಹೋಗ್ಬಿಡ್ ನೀ ಹೊಡೆದಿದ್ದಾಯ್ತು ಏನಾಯ್ತು ನನಗೆ ಅನ್ಕೊಂಡ್ರಿ. ನಾ ಸೀದಾ ಅವ್ನ ಗೌಡಪ್ಪನ ಸಲ ಫೋನ್ ಹಚ್ಚಿ ಕಳಿಸಿದೆ. ಅವ್ನ ಊಟಾಗ ಮಾತಾಡಿ ನಾವು ಗೌಡಪ್ಪ ಬಂದಾಗ ಅವ ಬಂದ್ಗಟ್ಲೆ ನಂಗೆ ಕಣ್ಣು ಮುಚ್ಚಿದ್ನಂತ್ರಿ. ಹಿಂಗ ಸರ್ ಹೋಗ್ಬಿಡ್ರಿ ನೀವು ಅಂತ ಅವ್ನು ಕಳಿಸಿನಂತೆ. ಕಳಿಸಿ ಮನೆಗೆ ಹೋಗೋಣ ಅಪ್ಪಾಜಿ ಅನ್ನಂತ, ಮನೆಗೆ ಹೋಗೋಣ ತೋರಿ ಗೌಡ್ರ ಅಂತ ಹೇಳಿ ಮಾತಾಡಿ ನಾ ಬರ್ರಿಗೆ ಆಂಬುಲೆನ್ಸ್ ಕುಂದಿರ್ಸಿದ್ದ. ಅಪ್ಪಾಜಿ ನಾನು ತೆಲಿಗೆ ಹೊಡೆದಾನಿವ, ನಾನು ತೆಲಿಗೆ ಹೊಡೆದಾನ ಅಂತ ಹೇಳ್ರಿ ಹಿಂಗೆ ತೆಲಿಗೆ ಹಿಡ್ಕೊಳಕತ್ತ. ಮತ್ತೆ ಏನಾಗೈತ್ಲಿ ಏನು ಬಿದ್ದಿ ಇರಲಿ ಏನಿಲ್ಲ. ನನ್ಗೆ ನಿನ್ನೆ ಇವತ್ತು ಮುಂಜಾನೆ ನಾನು ರಮ್ ತಮ್ಮ ತೆಲಿಗೆ ಹೊಡೆದಾನಿವ ಅಂತ ಹೇಳಿದವನ ತೆಲಿ ಮುಟ್ಟಬೇಡ ನನ್ನ ತೆಲಿನೂ ಸುತ್ತ ಅಂತ ಹೇಳಿದ. ಏನ್ ಮಾಡ್ಯಾರ ಅಂದ್ಲೆ ನಾನು ಅವನು ತೂಲಿ ಎಲ್ಲಿ ಹಿಂಗೆ ಸಿಟ್ಟು ಸೋಳ ಮಗ ಹಿಂಗೆ ಹೊಡೆದಾನಿವ ಹೋಗಿ ಗಾಡಿಗೆ ಬಿದ್ದಾನ ಅಲ್ಲಿ ಕಡ್ಕೊಂಡನಿವ ಅಂತ ಹೇಳ್ರಿ. ಹಿಂಗೆ ಕಾಲು ಎಲ್ಲ ಹೆಚ್ಚಿಗಿಂದ ಕಾಲು ನೋವಾಗೈತು ಅನ್ನಂತ ಕಾಲು ನೋವಾಗೈತು ಅಂತ ಹೇಳ್ರಿ. ಅದು ಹೇಳಿದ್ನಲ್ಲ ಹಂಗೆ ಬೇಡ ಬಿಡಿ ಇವ್ರು ಅಂತ ಯಾರು ಡಾಕ್ಟರ್ ಬರ್ತಾರನ್ರಿ ಅಂತ ನಾ ಅವ್ರನ್ನ ಕೇಂದ್ರಿ ಸರ್ಕಾರ ದವಾಖಾನೆಗೆ. ಅವ್ರು ಯಾರೇ ಇಲ್ರಿ ಅಂತಂದ್ರೆ ಮತ್ತೆ ಅಲ್ಲಿಗೆ ಹೋಗ್ಮಟ್ಟ ಅಂದ್ರೆ ನಮ್ಗೆ ಏನು ಸಮಸ್ಯೆ ಹಂಗ್ರಿ ಅಂತ ಕೇಳಿ ನಾವು ಗುಡಿ ದವಾಖಾನೆಗೆ ಹೋದ್ರಿ.
ಗುಡಿ ದವಾಖಾನೆ ಹೋಗಿರಿ ಅವರು ಸರ್ ಪೂಜೆ ಮಾಡತ್ರಿ ಅವರು ಇನ್ನೂ ತಡ ಅಂದಿರ್ತೀನಿ. ಆಮೇಲೆ ಅಲ್ಲಿ ಬೆಡ್ ಮೇಲೆ ಮುಕ್ಕೊಂಡೋಗ್ರಿ ಯಪ್ಪಾಜಿ ನಾನು ಹೊಡೆದಾನಿವ ಅಂದವನ್ರಿ ನನ್ನ ಹಿಂಗೆ ಹೊಡ್ಯಾಕತ್ರಿ ಹೊಡೆದಾನಪ್ಪ ಅನ್ನ ಹಂಗಾಗಿ ಹಂಗೆ ಹೊಡೆದಾನ ತೋಲೆ ಅವೇನು ಸಾಲಿ ಕಲೆ ಹೊಡಿತಂಗೆ ಮಾಡಬಾರ್ಲಿ ಅಪ್ಪಾಜಿ ಅಂದ ಮತ್ತೆ ಸೀದಾ ರೀ ಹಂಗಾರ ಹಂಗಂತಾರೆ ಬ್ಲಡ್ ಬಾಯಿಗಿಂತ ನಾಲಿ ಕರ್ಕೊಂಡಿದ್ದು ಬೆಳಕತ್ತು ಬಿಡ್ತೀರಿ ನನ್ನ ಮಗ ಏನು ಹಾಕಣ ಅಂತ ಹೇಳ್ರಿ ನಾನು ಸೀದಾ ಮತ್ತೆ ಮಾಕಾಳಿ ಅಂತ ಬಂದವನ್ರಿ ಮಾಕಾಳಿ ಸರ್ ಇಲ್ಲಿ ಪೌಸ್ ಅಂತ ಅದು ಸಮಸ್ಯೆ ಐತಿ ಸೀರಿಯಸ್ ಐತಿ ನೀ ಕರ್ಕೊಂಡು ಹೋಗೋದು ಮತ್ತೊಂದು ಬಂದ್ರಿ ಮತ್ತೆ ಬ್ಯಾರೆದವ್ನ ಅಂತೇಳಿ ಅಲ್ಲಿ ಬಂದು ಮತ್ತೆ ಆಂಬುಲೆನ್ಸ್ ಅಂತ ಕರ್ಕೊಂಡು ಹೋದ್ರಿ ಅಲ್ಲಿ ಹೋಗೋ ಮುಂದೆ ಮತ್ತೆ ಇದ್ರಾಗ ಗಾಡಿಯಾಗ ಸತಿ ಅಪ್ಪಾಜಿ ಹೊಡೆದಾನ ಅಂತ ಅಂದ್ರೆ ಮರ್ತೋಗ್ಬಿಟ್ರೆ ಮಧ್ಯಾಹ್ನ ಮಾಹಿತಿ ಬಂದಿದೆ. ಅದರಲ್ಲಿ ನವಲಗುಂದ ಟೌನಲ್ಲಿ ಇರೋದ ಸ್ಕೂಲ್ ವಿದ್ಯಾ ಜ್ಯೋತಿ ಪ್ರೈಮರಿ ಮತ್ತು ಪ್ರಿ ಪ್ರೈಮರಿ ಸ್ಕೂಲಲ್ಲಿ ಒಬ್ಬ ಹುಡುಗ 4th ಸ್ಟ್ಯಾಂಡರ್ಡ್ 10 ವರ್ಷ ಹುಡುಗ ಮೇಲುಗಡೆಯಿಂದ ಬಿದ್ದು ಇಂಜರ್ಡ್ ಆಗಿದ್ದರು ಮತ್ತು ಕಿಮ್ಸ್ ಕರ್ಕೊಂಡು ಹೋಗುವ ಟೈಮ್ ಕಿಮ್ಸಲ್ಲಿ ಅವರು ಬ್ರಾಡ್ನೆಡ್ ಬಂದಿದ್ದರು. ತಕ್ಷಣ ನಮ್ಮ ನವಲಗುಂದ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಶಾಲೆಗೆ ವಿಸಿಟ್ ಮಾಡಿದ್ದಾರೆ ಮತ್ತು ಆಸ್ಪತ್ರೆಗೇನು ವಿಸಿಟ್ ಮಾಡಿದ್ದಾರೆ. ಜೊತೆಗೆ ನಾನು ಇಲ್ಲಿ ಬಂದು ಸುಮಾರು 1 ತಾಸು ಶಾಲೆ ಮತ್ತು ಹಾಸ್ಟೆಲ್ ನೋಡಿಕೊಂಡು ಸ್ಟೇಷನ್ಗೆ ಬಂದು ಫ್ಯಾಕ್ಟ್ಸ್ ಎಲ್ಲ ಇದೆ ಸರ್. ಮತ್ತು ಪಾಲಕರು ಈಗ ಕಂಪ್ಲೇಂಟ್ ಕೊಡ್ತಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಕಂಪ್ಲೇಂಟ್ ಮೇಲೆ ನಾವೇ ಮುಂದಿನ ಕ್ರಮ ತಗೊಳ್ತೀವಿ ಸರ್. ಅದು ರೆಸಿಡೆನ್ಸ್ ಮೇಲ್ನೋಟಕ್ಕೆ ಅದು ರೆಸಿಡೆನ್ಷಿಯಲ್ ಸ್ಕೂಲ್ ಕಂಡು ಬರ್ತಾ ಇದೆ, ಬಟ್ ಇದೆಯಾ ಇಲ್ವಾ ಅದ್ರ ಬಗ್ಗೆ ನಮಗೆ ಐಡಿಯಾ ಆದ್ಮೇಲೆ